ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಭುಜಗೋತ್ತಮಾಯ ನಮಃ. ಓಂ ಮುಹೇನ ಮಿಥೋ ಜನೋ ಭೂತ್ ಸುಮಂತು ನಾಮ ಚುಮುರಿಂ ಧುನಿಂ ಚ ವೃಣಕ್ ಪಿಪ್ರುಂ ಶಂಬರಂ ಶುಷ್ಣಮಿಂದ್ರಃ ಪುರಾಂ ಚೌತ್ನಾಯ ಶಯಥಾಯ. ಶ್ರೀ ಗುರುಭ್ಯೋ ನಮಃ. ಭುಜಗೋತ್ತಮ ಅನ್ನುವ ನಾಮದ ವ್ಯಾಖ್ಯಾನವನ್ನು ಮಾಡುವ ಬೃಹತಿ ಮಂತ್ರದ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದನ್ನು ಕಳೆದ ದಿವಸ ನೋಡಿದ್ದೀವಿ. ಮೂಲ ಬೃಹತಿ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಹೇಳಿದ್ದನ್ನು ಕೂಡ ನೋಡಿದ್ದೀವಿ. ಭಗವಂತ ತನ್ನ ಭಕ್ತರಾದ ಸಾಧಕರನ್ನ ಉದ್ಧಾರದ ಮಾರ್ಗಕ್ಕೆ, ಮುಕ್ತಿಯ ಮಾರ್ಗಕ್ಕೆ ಏರಿಸಬೇಕಾಗಿದೆ. ಅವರ ಆ ಮಾರ್ಗದಲ್ಲಿ ವಿಘ್ನವನ್ನು ತಂದೊಡ್ಡುವಂಥ ಅವಿದ್ಯೆಯ 5 ಪ್ರಭೇದಗಳು: ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ ಮತ್ತು ಅಂಧತಾಮಿಸ್ರ. ಈ ಪ್ರಭೇದಗಳನ್ನು ಹೊಡೆದಟ್ಟಿ ಭಕ್ತರ ಮಾರ್ಗವನ್ನು ಸುಗಮಗೊಳಿಸ್ತಾನೆ ಅಂತ ಬಂದಿದೆ ಅಲ್ಲಿ. ಮೂಲದಲ್ಲಿ ಮಂತ್ರದಲ್ಲಿರುವ ಮಂತ್ರಗಳು, ಶಬ್ದಗಳು ಚುಮುರಿ, ಧ್ವನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅಂತ. ಈ 5 ಹೆಸರಿನ ರಾಕ್ಷಸರನ್ನ ಇಂದ್ರ ಸದೆ ಬಡಿದು ಅವರ ಪುರಗಳನ್ನು ಕೂಡ ನಾಶ ಮಾಡ್ತಾನೆ. ಇದು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ನಮಗೆ ಕೊಟ್ಟಿರುವಂತಹ ಅರ್ಥ. ಅಲ್ಲೇನು ಶಬ್ದಗಳಿವೆ, ಚುಮುರಿ, ಧ್ವನಿ, ಪಿಪ್ರು, ಶಂಬರ ಮತ್ತು ಶುಷ್ಣ ಅನ್ನೋದು, ಆ ಶಬ್ದಗಳಿಗೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅನ್ನುವಂಥ ಇಷ್ಟು ಅರ್ಥಗಳನ್ನು ಹೇಳಬೇಕಾಗಿದೆ. ಈ 5 ವೇದದ ಶಬ್ದಗಳಿಗೆ ಅವಿದ್ಯೆಯ 5 ಪ್ರಭೇದಗಳನ್ನು ಅರ್ಥವನ್ನು ನಮಗೆ ಕೊಟ್ಟವರು ಭಗವಂತಾಚಾರ್ಯರು. ಆದರೆ ಆ ಶಬ್ದಗಳಿಂದ ಆ ಅರ್ಥವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದರಲ್ಲಿ ವ್ಯಾಕರಣದ ಹಿನ್ನೆಲೆ ಬಗ್ಗೆ ಮಾತ್ರ ಸ್ವಲ್ಪ ನನಗೆ ಬೇರೆ ಆಲೋಚನೆಗಳಿವೆ. ಅದನ್ನ ಈ ದಿವಸ ನಾವು ನೋಡಬೇಕಾಗಿದೆ. ಮೊದಲು ಚುಮುರಿ ಅಂತ ಶಬ್ದ. ಚುಡಿ ಅಥವಾ ಚುಂಡ ಅಲ್ಪೀಭಾವೆ ಅಂತ ಒಂದು ಧಾತು. ಅದು ಅಲ್ಪಂ ಕರೋತಿ, ಜೀವನನ್ನ ಅಲ್ಪನನ್ನಾಗಿ, ಕುಬ್ಜನನ್ನಾಗಿ ಮಾಡ್ತದೆ. ಮತ್ತು ಮುರತೆ ಅಂದ್ರೆ ಸಂವೇಷ್ಟತೆ, ಅವನನ್ನ ಆವರಿಸಿಕೊಳ್ಳುತ್ತದೆ. ಅದಕ್ಕಾಗಿ ಚುಮುರಿ ಅಂದ್ರೆ ತಮಸ್ಸು. ಮೂಲ ಚುಡಿ ಅಲ್ಪೀಭಾವೆ ಅನ್ನೋ ಧಾತು ಚುಂಡತಿ ಅಂತ ಆಗ್ತದೆ ನಿಜಂತ ಅಲ್ಲದೆ ಇದ್ದಾಗ. ಅದಕ್ಕೆ ತಾನೇ ಅಲ್ಪನಾಗುವುದು, ಕುಬ್ಜನಾಗುವುದು ಅಂತ ಅರ್ಥ ಆಗ್ತದೆ. ನಿಜಂತವಾದಾಗ ಇನ್ನೊಬ್ಬರನ್ನು ಕುಬ್ಜನನ್ನಾಗಿ ಮಾಡುವುದು ಅಂತ ಅರ್ಥ ಆಗ್ತದೆ. ಸಾಧಕ ತಾನೇ ಅಲ್ಪನಾಗ್ತಾನೆ, ಅವನನ್ನ ಅಲ್ಪನನ್ನಾಗಿ ಮಾಡುವುದು ಈ ತಮಸ್ಸು. ಅಲ್ಪಂ ಭಾವಯತಿ ಕರೋತಿವ ಜೀವಂ. ಮತ್ತು ಆತನನ್ನು ಸಂವೇಷ್ಟತೆ ಆವರಿಸಿಕೊಂಡಿದೆ ಕೂಡ ಈ ಜ್ಞಾನದ ಕೊರತೆ. ಮೂಲ ಭಾಗವತದಲ್ಲಿ ತಮಸ್ತು ಶಾರ್ವರಂ ಪ್ರೋಕ್ತಂ ಅಂತಿದೆ. ಶಾರ್ವರ ಅಂದ್ರೆ ಶರ್ವರಿ ಅಂದ್ರೆ ಕತ್ತಲೆ, ರಾತ್ರಿ. ಶರ್ವರಿ ಅಂದ್ರೆ ರಾತ್ರಿ. ಶಾರ್ವರ ಅಂದ್ರೆ ರಾತ್ರಿಯಂತೆ
ಕತ್ತಲೆಯಂತೆ ಇರುವಂಥದ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗಾಗಿ ಜ್ಞಾನಾಭಾವ ರೂಪ ಅಂತದರ ಒಟ್ಟು ತಾತ್ಪರ್ಯ. ತಮಸ್ಸು ಅಂದರೆ ಸರಿಯಾದ ತಿಳುವಳಿಕೆಯ ಕೊರತೆ. ಇದು ಜೀವನನ್ನು ಅಲ್ಪನನ್ನಾಗಿ ಮಾಡ್ತದೆ, ಜ್ಞಾನ ಇಲ್ಲದೆ ಇರುವ ಪ್ರಯುಕ್ತ, ಮತ್ತು ಆತನನ್ನು ಆವರಿಸಿಕೊಳ್ತದೆ ಕೂಡ. ಜೀವ ತಾನು ಅಸ್ವತಂತ್ರ, ಪರಮಾತ್ಮ ಮಾತ್ರ ಸ್ವತಂತ್ರ ಅನ್ನುವ ಪರಿಜ್ಞಾನವನ್ನು ಹೊಂದಿಲ್ಲದೆ ಹೋದರೆ, ಈ ಹೊಂದಿಲ್ಲದೆ ಇರುವುದೇ ಕೊರತೆ. ಇಂಥ ಅನೇಕ ಕೊರತೆಗಳು, ಅನೇಕ ತತ್ವಜ್ಞಾನಗಳು ಜೀವನಿಗೆ ಇರಬೇಕಾದದ್ದು. ಆದರೆ ಅದು ಇಲ್ಲದೇ ಇರುವುದೇ ತಮಸ್ಸು. ಅದು ಆತನನ್ನು ಆವರಿಸಿಕೊಂಡಿದೆ ಮತ್ತು ಅವನನ್ನು ಕುಬ್ಜನನ್ನಾಗಿ ಮಾಡಿದ ಕೂಡ. ಆದ್ದರಿಂದ ಚುಮುರಿ ಅಂದರೆ ತಮಸ್ಸು, ಜ್ಞಾನದ ಕೊರತೆ ಅಂತ ಅರ್ಥ. ಇದು ನಾನು ಮಾಡ್ಕೊಂಡಿರುವ ಅರ್ಥ. ಇದರಲ್ಲಿಯೂ ಕೆಲವು ಅಂಶಗಳನ್ನು ಭಗವಂತಾಚಾರ್ಯ ಹೇಳಿದ್ದನ್ನೇ ತಗೊಂಡಿದ್ದೇನೆ. ಒಟ್ಟಾರೆ ಅವ್ರು ಹೇಳಿದ್ದನ್ನು ತಗೊಂಡು ನಾನು ಹೇಳಿದ್ದನ್ನು ಸೇರಿಸಿ ಚುಮುರಿ, ಬೇರೆ ಕೆಲವು ಧಾತುಗಳನ್ನು ತಗೊಂಡು ಹೀಗೆ ಮಾಡ್ಕೊಂಡಿದ್ದೇನೆ ಅಷ್ಟೆ. ಚುಡ ಅಲ್ಪೀಭಾವೆ ಅನ್ನೋ ಧಾತುವನ್ನು ಅವ್ರು ಹೇಳಿಲ್ಲ. ಮುಂದೆ ಧ್ವನಿ ಅಂದರೆ ಮೋಹ ಅಂತ ಅರ್ಥ. ಮೋಹಶ್ಚೈವ ವಿಪರ್ಯಯ ಅಂತ ಭಾಗವತ ತಾತ್ಪರ್ಯದಲ್ಲಿರೋದು. ವಿಪರ್ಯಯ ಅಂದರೆ ತಪ್ಪು ತಿಳುವಳಿಕೆ. ಮೊದಲನೇದ್ದು ತಮಸ್ಸೇನಿದೆ ಅದು ಜ್ಞಾನದ ಕೊರತೆ, ಇರಬೇಕಾದ ಜ್ಞಾನದ ಕೊರತೆ. ವಿಪರ್ಯಯ ಅಂದರೆ ಇರಬಾರದಾದಂಥ ತಪ್ಪು ತಿಳುವಳಿಕೆ ಅಂತ ಅರ್ಥ. ಇದನ್ನೇ ಮೋಹ ಅಂತ ಹೇಳ್ತಾರೆ. ಹಾಗಾದ್ರೆ ಧ್ವನಿ ಎಂಬ ಶಬ್ದದಿಂದ ಮೋಹ ಅಂತ ಅರ್ಥವನ್ನು ಮಾಡ್ಕೊಳ್ಳೋದು ಹೇಗೆ ಅಂದರೆ, ಧೂಯಿ ಕಂಪನೆ ಅಥವಾ ಧೂ ಕಂಪನೆ ಅಂತ ಒಂದು ಧಾತು. ಧೂನಯತಿ, ಜೀವನನ್ನ ಅಲುಗಾಡಿಸ್ತದೆ, ಆತನನ್ನು ವಿಚಲಿತನನ್ನಾಗಿ ಮಾಡ್ತದೆ. ಧರ್ಮ ಮಾರ್ಗದಿಂದ, ಅಧ್ಯಾತ್ಮ ಮಾರ್ಗದಿಂದ ಆತನನ್ನು ವಿಚಲಿತನನ್ನಾಗಿ ಮಾಡುವುದರಿಂದ ಧ್ವನಿ ಅಂದರೆ ಮೋಹ, ತಪ್ಪು ತಿಳುವಳಿಕೆ, ವಿಪರೀತ ಜ್ಞಾನ ರೂಪವಾದ್ದು. ಅದಕ್ಕೆ ಇನ್ನೊಂದು ನಿಷ್ಪತ್ತಿಯನ್ನು ಹೇಳ್ಬೋದು, ಧೂನಯತಿ ನಯತಿ ಚ ದುರ್ಗತಿಂಬಿತಿವ. ಧೂನಿ ಕಂಪನೆ ಅಂತ ಒಂದು ಧಾತು ಜೀವನನ್ನ ಸನ್ಮಾರ್ಗದಿಂದ ವಿಚಲಿತನನ್ನಾಗಿ ಮಾಡಿ ದುರ್ಮಾರ್ಗದ ಕಡೆಗೆ ತಗೊಂಡು ಹೋಗ್ತದೆ. ಅದರಿಂದ ಧೂ ನ ಅಂದರೆ ದುರ್ಮಾರ್ಗದ ಕಡೆ ತಗೊಂಡು ಹೋಗೋದು, ಧೂ ಅಂದರೆ ಸನ್ಮಾರ್ಗದಿಂದ ವಿಚಲಿತನನ್ನಾಗಿ ಮಾಡೋದು. ಹೀಗಾಗಿ ಧ್ವನಿ ಅಂದರೆ ಮೋಹ. ಇಲ್ಲೂ ಕೂಡ ಧೂ ಕಂಪನೆ ಅನ್ನೋ ಧಾತುವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಅದಕ್ಕೆ ಈ ದುರ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವುದು ಅನ್ನೋ ಅರ್ಥವನ್ನು ನಾನು ಹೆಚ್ಚಿಗೆ ಸೇರಿಸಿದ್ದೇನೆ. ಮುಂದೆ ಮೂರನೇದ್ದು ಮಹಾಮೋಹ. ತಾನೇನು ತಪ್ಪು ತಿಳಿದಿದ್ದಾನೆ ಅದ್ರ ಬಗ್ಗೆನೇ ಆಗ್ರಹ ಇದ್ರೆ ಅದನ್ನು ಮಹಾಮೋಹ ಅಂತ ಹೇಳ್ತಾರಂತೆ. ಈ ಮಹಾಮೋಹ ಅನ್ನುವ ಶಬ್ದವನ್ನು ಹೇಳಲಿಕ್ಕೆ ಅಲ್ಲಿರುವ ಮೂಲದಲ್ಲಿರುವ ವೇದದಲ್ಲಿರುವ ಶಬ್ದ ಪಿಪ್ರು ಅಂತ. ಪಿಪ್ರು ಅನ್ನೋದಕ್ಕೆ ಅಪೇಯ ಪಾನ ಪೂರ್ಣಾಪ್ತಿ ಮಹಾಮೋಹ ಪಿಪ್ರು ಅಂತ ಭಗವಂತಾಚಾರ್ಯ ಬರೆದಿದ್ದಾರೆ. ತಿನ್ನಬಾರ್ದಾದನ್ನು ತಿನ್ನುವುದು, ಕುಡಿಯಬಾರ್ದಾದನ್ನು ಕುಡಿಯುವುದು, ಹೀಗೆ ಅಂತರಲ್ಲಿ ಅರ್ಥ ಕಾಣಿಸ್ತದೆ. ಆದರೆ ಅದು ಹೇಗೆ ಅರ್ಥ ಬಂತು ಅಂತ ಗೊತ್ತಾಗದೇ ಇರೋ ಕಾರಣಕ್ಕಾಗಿ ನಾನು ಬೇರೆ ಧಾತುಗಳನ್ನು ತಗೊಂಡಿದ್ದೇನೆ. ಪಿ ಗತವು ಅಂತ ಒಂದು ಧಾತು, ಪಿಯತಿ ಅಂತ ಅದರ ಲಟ್ಲಕಾರ ಆಗ್ತದೆ. ಪಿಯತಿ ಅಂದ್ರೆ ಹೋಗುತ್ತದೆ ಅಂತ. ಹೋಗುವುದು ಅಂದ್ರೆ ಏನು? ಜೀವೇನ ಸಾಕಂ ಗಚ್ಚತಿ. ಈ ಜೀವ ಎಲ್ಲೇ ಇರಲಿ, ಯಾವುದೇ ಕಾಲ, ಯಾವುದೇ ದೇಶ, ಯಾವುದೇ ಅವಸ್ಥೆಯಲ್ಲಿ ಇರಲಿ, ಅವನಿಗೆ ತನ್ನ ತಪ್ಪು ತಿಳುವಳಿಕೆ ಬಗ್ಗೆ ಒಂದು ಮಹಾ ಆಗ್ರಹನೇ ಇರ್ತದೆ. ಅದಕ್ಕಾಗಿ ಅದನ್ನ ಪಿ ಅಂತ ಹೇಳ್ತಾರೆ. ಮುಂದೆ ಪ್ರು ಅಂತ. ಪಿಪ್ರು ಅಂದ್ರೆ, ಪ್ರು ಅನ್ನುವುದು ಪ್ರಾಪೂರ್ಣೆ ಅನ್ನುವ ಒಂದು ಧಾತು, ಯಾ ಪ್ರಾಪಣೆ ಧಾತುವಿನಂತೆ. ಅದರ ನಿಜಂತದಲ್ಲಿ ಪ್ರಾಪಯತಿ ಅಂತ ಆಗ್ತದೆ. ಇದು ಪ್ರಯತ್ನ ವಿಸರ್ಗಪೂರ್ವಕ ಅಪಲ್ವ್ಯಾಪ್ತ ಧಾತು ಅಲ್ಲ. ವ್ಯಾಕರಣವನ್ನು ಗಮನಿಸುವವರು ಗಮನಿಸಬೇಕು. ಪ್ರಾಪೂರ್ಣೆ ಅಂತಾನೆ ಧಾತು. ಲಟ್ಲಕಾರ ಅಣಿಜಂತದಲ್ಲಿ ಪ್ರಾತಿ, ಪ್ರಾಪಯತಿ ಅಂತ ನಿಜಂತದಲ್ಲಿ ಆಗ್ತದೆ. ತುಂಬಿಸುತ್ತದೆ ಅಂತ ಅರ್ಥ. ಏನನ್ನು ತುಂಬಿಸ್ತದೆ ಜೀವ ಅಂದ್ರೆ, ಪಾಪವನ್ನು ಜೀವನಲ್ಲಿ ತುಂಬಿಸ್ತದೆ.
ಮತ್ತೆ ಯಾವತ್ತೂ ಆತನ ಜೊತೆಗೆ ಇರ್ತದೆ. ಪಿ ಪ್ರೂ ಅನ್ನುವಲ್ಲಿ ಪಿ ಅಂದರೆ ಯಾವತ್ತೂ ಆತನ ಜೊತೆಗೆ ಇರ್ತದೆ, ಅವನನ್ನೆಂದೂ ಅದು ಬಿಟ್ಟು ಹೋಗೋದಿಲ್ಲ ಮುಕ್ತಿಯವರೆಗೂ. ಮತ್ತು ಆತನಲ್ಲಿ ಪಾಪವನ್ನು ಅದು ತುಂಬಿಸ್ತಾ ಇರ್ತದೆ. ಅದಕ್ಕಾಗಿ ಇದು ಪಿಪ್ರು ಅಂತ ಅದನ್ನು ಹೇಳ್ತಾರೆ. ಪಿಪ್ರು ಎಂಬ ಶಬ್ದದಿಂದ ಹೀಗೆ ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳಲ್ಲಿ ಆಗ್ರಹ ಅನ್ನೋ ಶಬ್ದದಿಂದ ನಾವು ಇಟ್ಕೊಳ್ಬೇಕು. ತದಾಗ್ರಹೋ ಮಹಾಮೋಹ, ತನ್ನ ಜ್ಞಾನ ಇಲ್ಲದೇ ಇರುವುದ್ರ ಬಗ್ಗೆನೇ ಒಂದು ಆಗ್ರಹ, ತಪ್ಪು ತಿಳುವಳಿಕೆ ಬಗ್ಗೆನೂ ಆಗ್ರಹ. ಇದನ್ನ ಆಗ್ರಹ, ಈ ದುರಾಗ್ರಹವನ್ನೇ ಮಹಾಮೋಹ ಅಥವಾ ಪಿಪ್ರು ಅಂತ ಹೇಳ್ತಾರೆ. ಮುಂದೆ ಬರುವಂಥ ಶಬ್ದ ನಾಲ್ಕನೇದ್ದು ತಾಮಿಸ್ರ ಅಂತ ಆ ಶಬ್ದ. ತಾಮಿಸ್ರ ಕ್ರೋಧ ಉಚ್ಯತೆ ಅಂತ. ತಾನು ಸರಿಯಾದನ್ನು ತಿಳಿದಿಲ್ಲ, ತಪ್ಪಾದ್ದನ್ನು ತಿಳಿದಿದ್ದಾನೆ. ಅದರ ಬಗ್ಗೆ ಯಾರಾದರೂ ವಿರೋಧ ಮಾಡಿದರೆ, ಅದನ್ನ ಟೀಕಿಸಿದರೆ ಅದಕ್ಕೆ ತಾಮಿಸ್ರ ಅಂತ ಹೇಳಬೇಕು. ಆವಾಗ ಅವನಿಗೆ ಕೋಪ ಬರ್ತದಲ್ಲ, ಇನ್ನೊಬ್ರು ತನ್ನ ಟೀಕಿಸಿದರೆ. ಅವರು ಟೀಕಿಸಿದ್ದು ಸರಿ ಇದ್ರೂ ಕೂಡ ತನ್ನ ತಪ್ಪನ್ನೇ, ಅವರು ವಾಸ್ತವಿಕವಾದ ತಪ್ಪನ್ನೇ ಸೋರಿಸಿದ್ರು ಇವನಿಗೆ ಸಮಾಧಾನ ಆಗೋದಿಲ್ಲ. ಆದ್ರಿಂದ ತಾಮಿಸ್ರ ಅಂದ್ರೆ ಕ್ರೋಧ. ಮೂಲ ಭಾಗವತ ತಾತ್ಪರ್ಯದಲ್ಲಿ ಮಹಾಭಾರತದ್ದೇ ಮಾತದು. ಅದನ್ನು ಇಲ್ಲಿ ಹೇಳಲಿಕ್ಕೆ ಶಂಬರ ಅಂತ ಶಬ್ದ ಇದೆ. ಶಂಬರ ಅಂದ್ರೆ ಜೀವನ ದುಃಖವನ್ನ, ಜೀವನ ಸುಖ ಸ್ವರೂಪವನ್ನ ಮುಚ್ಚಿ ಹಾಕುವಂಥದ್ದು ಅಂತ ಭಗವಂತಾಚಾರ್ಯ ಅರ್ಥ ಕೊಟ್ಟಿದ್ದಾರೆ. ಅದಕ್ಕೆ ಶಂ ವರ, ಶಂ ಅಂದ್ರೆ ಸುಖ, ವರ ಅಂದ್ರೆ ಮುಚ್ಚಿ ಹಾಕೋದು. ಗುರು ವಿಂಜ್ ವರಣೆ ಅಂತ ಧಾತು, ಇದು ಅವ್ರು ಇಟ್ಕೊಂಡದ್ದು. ಈಗ ನಾನು ಅಲ್ಲಿ ಆಲೋಚನೆ ಮಾಡಿದ ಅರ್ಥ ಬೇರೆ, ಒಂದು ಧಾತು ಬೇರೆ ಇದೆ. ಶಂಭ ಸಂಬಂಧ ಅಂತ ಒಂದು ಧಾತು. ಶಂಭಯತಿ, ಸಂಬಂಧ ಜೋಡಿಸ್ತದೆ. ಯಾರಿಗೆ ಯಾವುದರಿಂದ ಸಂಬಂಧವನ್ನು ಜೋಡಿಸ್ತದೆ ಅಂದ್ರೆ ಪಾಪದೊಂದಿಗೆ ಜೀವನಿಗೆ ಸಂಬಂಧವನ್ನು ಜೋಡಿಸ್ತದೆ, ಪಾಪವನ್ನ ಅವನಿಗೆ ಕೊಡ್ತದೆ. ಮತ್ತೆ ರ ಅಂತಿದಿಲ್ಲ, ರ ಅಂದ್ರೆ ರಾತಿಚ ದುಃಖಂ, ಮಹಾ ದುಃಖವನ್ನು ಅವನಿಗೆ ಕೊಡ್ತದೆ. ರಾ ದಾನಿ ಅಂತ ಧಾತು. ಅದರಿಂದ ಶಂಬರ ಅಂದ್ರೆ ತಾಮಿಸ್ರ. ಇದನ್ನೇ ಕ್ರೋಧ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ತಾಮಿಸ್ರ ಅಂದ್ರೆ ತನ್ನ ದುರ್ಗುಣಗಳನ್ನ ಇನ್ನೊಬ್ರು ತೋರಿಸಿದ್ರೆ, ತನ್ನ ಅಜ್ಞಾನವನ್ನ ತಪ್ಪು ತಿಳುವಳಿಕೆಯನ್ನು ಇನ್ನೊಬ್ರು ತೋರಿಸಿದ್ರೆ ಇವರಿಗೇನು ಕ್ರೋಧ ಬರ್ತದಲ್ಲ, ಅದೇ ತಾಮಿಸ್ರ. ಅದಕ್ಕೆ ಶಂಬರ ಅಂತ ವೇದದಲ್ಲಿ ಶಬ್ದ ಇದೆ. ಯಾಕೆಂದ್ರೆ ಅದು ಆತನಿಗೆ ಪಾಪವನ್ನು ಮತ್ತು ದುಃಖವನ್ನು ಮಾಡುವುದರಿಂದ. ಮತ್ತೆ ಐದನೆಯದ್ದು ಶುಷ್ಣ ಅಂತ ಶಬ್ದ. ಶುಷ, ಶೋಷಣೆ ಅಂತ ಧಾತು ಇದೆ. ಶುಷ್ಯಂತಿ ಅಂದ್ರೆ ಒಣಗಿ ಹೋಗ್ತಾರೆ, ಈ ಸಾಧಕರಾದವರು ಒಣಗಿ ಹೋಗ್ತಾರೆ ಅಂತ ಅರ್ಥ. ಈ ಮರಣಂತು ಅಂಧತಾಮಿಸ್ರಂ, ಇನ್ನೊಬ್ಬರು ತನ್ನ ತಿಳುವಳಿಕೆ ಕೊರತೆಯನ್ನ, ತಪ್ಪು ತಿಳುವಳಿಕೆಯನ್ನು ತೋರಿಸಿದಾಗ ಅವನಿಗೆ ಮೊದಲು ಬರುವುದು ಕ್ರೋಧ, ಅದು ತಾಮಿಸ್ರ. ಕ್ರೋಧವೇ ಹೆಚ್ಚಾದಾಗ, ಇನ್ನೊಬ್ಬರ ವಿರೋಧ ಹೆಚ್ಚಾದಾಗ ಇವನಿಗೂ ಕ್ರೋಧ ಹೆಚ್ಚಾಗಿ ಮೂರ್ಛೆ ಹೋಗುವಂತೆ ಆಗಿಬಿಡ್ತಾನಲ್ಲ. ಕ್ರೋಧದಿಂದ ಮೂರ್ಛೆ ಹೋದನು ಅಂತೆಲ್ಲ ಕೇಳ್ತಿರ್ತೀವಿ ನಾವು, ದುಃಖದಿಂದ ಮೂರ್ಛೆ ಹೋದನು ಅಂತ. ಮೂರ್ಛೆ ಹೋಗುವುದು ಅಂದ್ರೆ ವಾಸ್ತವಿಕವಾಗಿ ಪ್ರಜ್ಞೆ ಎಚ್ಚರ ಕಳ್ಕೊಳ್ಳೋದು ಅಂತಾನೆ ಅರ್ಥ ಅಲ್ಲ. ಇಂದ್ರಿಯಗಳ ಎಚ್ಚರ ಇದ್ದೇ ಇರ್ತದೆ, ಆದ್ರೆ ಕಾರ್ಯಕಾರ್ಯ ವಿವೇಕವನ್ನು ಕಳ್ಕೊತಾನೆ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅನ್ನೋದನ್ನ ಅವನು ತಿಳಿಯಲಾರದೆ ಹೋಗ್ತಾನೆ. ಅದರಿಂದ ಮೂರ್ಛೆ ಅಂದ್ರೆ ಇಂದ್ರಿಯಗಳ ಆಲೋಚನಾ ಶಕ್ತಿಯನ್ನ, ಮನಸ್ಸಿನ ಶಕ್ತಿಯನ್ನ, ಎಚ್ಚರವನ್ನು ಕಳ್ಕೊಳ್ಳೋದು. ಅದರ ಸಾಂಕೇತಿಕ ಅರ್ಥ ಕಾರ್ಯಕಾರ್ಯ ವಿವೇಕ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳುವುದೇ ಈ ಮರಣ. ಮರಣ ಅಂದ್ರೆ ವಾಸ್ತವಿಕವಾಗಿ ಸಾವೇ ಅಲ್ಲ, ಮೂರ್ಛೆಯಂಥ ಮನಸ್ಥಿತಿ, ತನ್ಮಯತೆ. ತನ್ನ ಕ್ರೋಧ, ಆಗ್ರಹ, ಅದರಲ್ಲೇ ತನ್ಮಯತೆ. ಕಾರ್ಯಕಾರ್ಯ ವಿವೇಚನೆ ಕಳ್ಕೊಂಡಿದ್ದರಿಂದ ಅಲ್ಲೇ ಅವನ ಮನಸ್ಸು ಲಗ್ನ ಆಗಿದೆ. ಮತ್ತು ಅವನಿಗೆ ಮೂರ್ಛೆ ಹೋದಾಗ ಹೇಗೆ ಅವನು ಅಪ್ರಯೋಜಕನಾಗಿ ಬಿದ್ದಿರ್ತಾನೋ ಹಾಗೆ ಈತನು ಕೂಡ ಎಲ್ಲ ವಿವೇಕವನ್ನು ಕಳ್ಕೊಂಡು ಬಿದ್ದಿದ್ದಾನೆ ಅಂತ ಅರ್ಥ. ಇದಕ್ಕೆ ಅಂಧತಾಮಿಸ್ರ ಅಂತ ಮೂಲದಲ್ಲಿ ಹೇಳಿರೋದು. ಈ ಶುಷ್ಣ ಅಂದ್ರೆ ಅಂಧತಾಮಿಸ್ರ, ಯಾಕೆಂದ್ರೆ ಅದು ಜೀವನನ್ನು ಒಣಗಿಸಿ ಹಾಕ್ತದೆ, ಕಾರ್ಯಕಾರಿ ವಿವೇಕವನ್ನು ಒಣಗಿಸಿ ಹಾಕ್ತದೆ. ಮತ್ತೆ ಅವನಿಗೆ ದುರ್ಗತಿಯನ್ನು ಕೂಡ ತೆಗೆದುಕೊಂಡು ಹೋಗೋದರಿಂದ
ಹೀಗೆ ನ ಅಂದ್ರೆ ತೆಗೆದುಕೊಂಡು ಹೋಗುವುದು, ಶುಷ್ ಅಂದ್ರೆ ಒಣಗಿಸುವುದು. ಆದ್ರಿಂದ ಶುಷ್ಣ ಅಂದ್ರೆ ಅಂಧತಾಮಿಸ್ರ, ಅದು ಮರಣ ರೂಪ, ತನ್ಮಯತಾ ರೂಪ, ಮೂರ್ಛಾ ರೂಪವಾದ ಅವಸ್ಥಾ ಅಂತ ಇಷ್ಟು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದು. ಹೀಗೆ ಆ ಶಬ್ದಗಳಿಗೆ ಈ ಅರ್ಥವನ್ನು ಹೇಳಿಕೊಂಡಿರುವುದು ನಾನಷ್ಟೇ. ಹಾಗಾದ್ರೆ ಭುಜಗೋತ್ತಮ ಎಂಬ ಶಬ್ದಕ್ಕೆ ಏನು ಅರ್ಥ ಆಯ್ತು ಅಂದ್ರೆ, ಭುಜೋ ಕೌಟಿಲ್ಯ ಅಂತ ಒಂದು ಧಾತು ಇದೆ. ಆ ಭುಜೋ ಕೌಟಿಲ್ಯ ಅನ್ನೋ ಧಾತುವಿಗೆ ವಕ್ರವಾದ ಗತಿ ಅಂತ ಇದು ಅಲ್ಲಿ ಇರೋ ತಾತ್ಪರ್ಯ. ವಕ್ರವಾಗಿ ವ್ಯವಹರಿಸ್ತಾ ಗಚ್ಚಂತಿ ಮುಂದುವರಿತಾ ಇರ್ತಾರೆ. ಆದ್ರಿಂದ ಭುಜಗರು ಅಂದ್ರೆ ಕೇವಲ ಹಾವುಗಳು ಅಂತ ಅರ್ಥ ಅಲ್ಲ. ಹಾವುಗಳು ಭುಜಗ ಯಾಕೆಂದ್ರೆ ಅದು ಭುಜದಿಂದ ಹೋಗ್ತದೆ, ಅದಕ್ಕೆ ಕಾಲಿಲ್ಲ, ತೆವಳಿಕೊಂಡು ಹೋಗುವುದರಿಂದ ಅದಕ್ಕೆ ಭುಜಗ ಅಂತ ಹೇಳ್ತಾರೆ. ಈ ದೈತ್ಯರನ್ನ, ದುರ್ಗುಣಗಳನ್ನ ಭುಜಗ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಯಾವಾಗಲೂ ಅವು ವಕ್ರವಾಗಿ ಇರ್ತವೆ, ಆದ್ರಿಂದ ಅವುಗಳನ್ನು ಭುಜಗ ಅಂತ ಹೇಳ್ತಾರೆ. ಭುಜಗರು, ಹೀಗೆ ಭುಜಗರು ಅಂದ್ರೆ ಅವಿದ್ಯೆಯ 5 ಪ್ರಭೇದಗಳು, ಹಿಂದೆ ಹೇಳಿದಂತಹ 5 ಪ್ರಭೇದಗಳು. ಭುಜೋ ಕೌಟಿಲ್ಯ ಅನ್ನೋ ಧಾತುವನ್ನು ಇದಕ್ಕಾಗಿ ಉಪಯೋಗ ಮಾಡಿಕೊಂಡವರು ಭಗವಂತ ಆಚಾರ್ಯ ಅವರು ಈ ಅರ್ಥವನ್ನು ಹೇಳಿದಾರಲ್ಲಿ. ಅದನ್ನೇ ಸ್ವಲ್ಪ ಮಾರ್ಪಾಡು ಮಾಡಿ ಹೇಳಿದ್ದೀನಿ ಅಷ್ಟೇ. ಸ್ಫೂರ್ತಿ ಎಲ್ಲ ಅವ್ರದೇ. ಇಂಥ ಅವಿದ್ಯೆಯ 5 ಪ್ರಭೇದಗಳನ್ನ ಮತ್ತು ಅಥವಾ ಅದರ ಅಭಿಮಾನಿಗಳಾದ ದೈತ್ಯರನ್ನ ಉಚ್ಚೈಹಿ ಚೆನ್ನಾಗಿ, ತಮಯತಿ ಅಂದ್ರೆ ಗ್ಲಪಯತಿ ದುರ್ಗತಿಗೀಡು ಮಾಡ್ತಾನೆ, ಅವರನ್ನು ದುಃಖಕ್ಕೀಡು ಮಾಡ್ತಾನೆ. ದುರ್ಗತಿಗೀಡು ಮಾಡುವ ಮೂಲಕ ಅವರನ್ನ ದುಃಖಕ್ಕೀಡು ಮಾಡ್ತಾನೆ. ಆದ್ರಿಂದ ಭಗವಂತ ಉತ್ತಮ, ಭುಜಗಾನ್ ಉತ್ತಮಯತಿ. ಉತ್ತ ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ಉತ್ತಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ಅಲ್ಲ ಇಲ್ಲಿ. ತಮಯತಿ, ತಮ ಜ್ಞಾನವು ಅಂತ ಧಾತು ಇದ್ದೇ ಇದೆ. ಆ ಧಾತುವಿನ ಮೂಲಕ ಅವರನ್ನು ಉತ್ತಮಯತಿ, ದುಃಖಕ್ಕೀಡು ಮಾಡುವುದರಿಂದ ಭಗವಂತನನ್ನು ಭುಜಗೋತ್ತಮ ಅಂತ ಶಾಸ್ತ್ರ ಹೇಳ್ತಾರೆ. ತಮುಗ್ಲಾನವನ್ನು ಧಾತುವಿನ ಮೂಲಕ ಬರುವುದೇ ತಮಸ್ಸೆಂಬ ಶಬ್ದ. ಮತ್ತು ನಮ್ಮನ್ನ ದುಃಖಕ್ಕೆ ಈಡು ಮಾಡ್ತಾನೆ ಅನ್ನುವ ಶಬ್ದ ಕೂಡ. ತಮಸ್ಸೆಂಬ ಶಬ್ದವು ಹುಟ್ಟಿದ್ದು ಹೀಗೆ, ತಾಮ್ಯತೆ ಅನೇನ ಅಂತ. ತಮುಗ್ಲಾನವನ್ನು ಧಾತು ಪುಸ್ತಕಗಳನ್ನ ಹಿಡಿದು ನೋಡಿದಾಗ ಎಲ್ಲಾ ಕಡೆ ಕಾಣ್ಲಿಕ್ಕಿಲ್ಲ. ತಮು ಕಾಂಕ್ಷಾಯಾಮ್ ಅಂತ ಏನೋ ಒಂದು ಕಾಣ್ತದೆ. ಆದ್ರೆ ತಮುಕ ಗ್ಲಾನವನ್ನು ಧಾತುವನ್ನ ಯಾವುದೋ ಮಹಾವ್ಯಾಕರಣದ ದೃಷ್ಟಿಯಿಂದಲೇ ನಾವು ನೋಡ್ಬೇಕಾಗಿಲ್ಲ, ಅಥವಾ ಯಾವುದೋ ಪ್ರಾಚೀನ ವ್ಯಾಕರಣದ ದೃಷ್ಟಿಯಿಂದ ನೋಡ್ಬೇಕಾಗಿಲ್ಲ. ಇವತ್ತಿಗೂ ಕೂಡ ಕೋಶಗಳಲ್ಲೆಲ್ಲ ತಮಸ್ಸೆಂಬ ಶಬ್ದವನ್ನು ತಮುಗ್ಲಾನವೆಂಬ ಧಾತುವಿನಿಂದಲೇ ಅಸುನ್ ಪ್ರತ್ಯಯ ಸೇರಿಸಿಯೇ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ತಮುಗ್ಲಾನವು ಅನ್ನೋದು ಈ ಸದ್ಯ ನಮಗೆ ಕಾಣದೇ ಇರಬಹುದು ಎಲ್ಲ ಧಾತು ಪುಸ್ತಕಗಳಲ್ಲಿ ಅಂತಿಷ್ಟು ವ್ಯಾಕರಣಾಂಶಗಳನ್ನು ನೋಡುವವರಿಗೆ ಗಮನ ಇರಬೇಕು. ಹೀಗೆ ಭುಜಗೋತ್ತಮ ಅಂತ ಅರ್ಥ. ಭುಜಗೋತ್ತಮ ಅಂದ್ರೆ ಆ ದುರ್ಗುಣಗಳ ಅವಿದ್ಯೆಯ 5 ಪ್ರಭೇದಗಳನ್ನ, ಅದರ ಅಭಿಮಾನಿಗಳಾದ ದೈತ್ಯರನ್ನ ದುರ್ಗತಿಗೀಡು ಮಾಡಿ ದುಃಖಕ್ಕೆ ಭಾಗಿಗಳನ್ನಾಗಿ ಮಾಡುವವನು ಅಂತ ಅರ್ಥ. ಇದನ್ನೇ ಬೃಹತಿ ಮಂತ್ರ ಚುಮುರಿಂ ಧ್ವನಿಂ ಪಿಪ್ರುಂ ಶಂಬರಂ ಶುಷ್ಣಂ ವೃಣಕ್ ಅಂದ್ರೆ ಅವರನ್ನ ಅವಧೀತ್, ನಾಶ ಮಾಡ್ತಾನೆ ಈ ಭಗವಂತ ಅಂತ ಹೇಳಿದೆ. ಸ್ಪಷ್ಟವಾಗಿ ಅದು ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ವಿಸ್ತೃತವಾದ ವಿವರ ಇದೆ. ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 13ನೇ ಅಧ್ಯಾಯ. ಇದನ್ನೆಲ್ಲ ನಾವೀಗ ಭಾವಾರ್ಥದಲ್ಲಿ ನೋಡಬೇಕು. ಮೈತ್ರೇಯರು ವಿದುರನಿಗೆ ಹೇಳಿದಂಥ ಒಂದು ಭಾಗ ಅದು. ಸಸರ್ಜಾಗ್ನೇಂಧ ತಾಮಿಸ್ರ ಮತ ತಾಮಿಸ್ರಮಾಧಿಕೃತ್ ಮಹಾಮೋಹಂ ಚ ಮೋಹಂಚ ತಮಶ್ಚಾಜ್ಞಾನ ವೃತ್ತಯ. ಚತುರ್ಮುಖ ಬ್ರಹ್ಮ ಭಾವರೂಪ ಅಜ್ಞಾನ, ಅದರ ಕಾರ್ಯಗಳು ತಾಮಿಸ್ರ ಮಹಾಮೋಹ, ಮೋಹ ಮತ್ತು ತಮಸ್ಸನ್ನು ಸೃಷ್ಟಿ ಮಾಡಿದ ಅಂತ ಆಚಾರ್ಯರಲ್ಲಿ ಭಾಗವತ ತಾತ್ಪರ್ಯದ ಈ ಮಾತನ್ನು ಉದ್ಧರಿಸಿದ್ದಾರೆ. ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹೋ ಮಹಾಮೋಹ ತಾಮಿಸ್ರ ಕ್ರೋಧ ಉಚ್ಯತೆ ಮರಣಂ ತ್ವಂಧ ತಾಮಿಸ್ರಂ ಅವಿದ್ಯಾ ಪಂಚಪರ್ವಿಕಾ ಅಂತ. ಭಾರತದ್ದು ಈಗ ಅನುಶಾಸನ ಪರ್ವ ಮತ್ತೆ ಈ ಶಾಂತಿ ಪರ್ವ ಇತ್ಯಾದಿಗಳಲ್ಲಿ ಇಲ್ಲೇ ಒಂದು ಕಡೆ ಇದನ್ನ ಹೋಲುವಂತಹ ಒಂದು ಶ್ಲೋಕ ಕಾಣುತ್ತದೆ. ಆಶ್ವಮೇಧಿಕ ಪರ್ವದಲ್ಲಿ 36ನೇ ಅಧ್ಯಾಯದ
33ನೇ ಅಧ್ಯಾಯ, 36ನೇ ಅಧ್ಯಾಯದ 33ನೇ ಶ್ಲೋಕ. ಅನುಶಾಸನ ಅಥವಾ ಶಾಂತಿ ಪರ್ವ ಅಲ್ಲ, ಅಶ್ವಮೇಧಿಕ ಪರ್ವದಲ್ಲಿ ಇದು ಕಾಣಿಸ್ತದೆ. ಆದರೆ ಪೂರ್ಣವಾಗಿ ಹೀಗೆ ಕಾಣಿಸೋದಿಲ್ಲ, ಸ್ವಲ್ಪ ಅಲ್ಲೇನೋ ಬದಲಾವಣೆ ಆಗಿದೆ ಅಂತ ಕಾಣಿಸ್ತದೆ ಈಗಿನ ಪಾಠದಲ್ಲಿ. ಅಥವಾ ಮಹಾಭಾರತದಲ್ಲಿ ಬೇರೆ ಕಡೆ ಎಲ್ಲಿಯಾದರೂ ಬಂದದ್ದು ಇದ್ದಿರಬಹುದು. ನನ್ನ ಅಭ್ಯಾಸದಲ್ಲಿ ಇದು ಅಶ್ವಮೇಧಿಕ ಪರ್ವದ 36ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಇಂಥ ವಿವರಗಳು ಕಾಣ್ತವೆ. ತಮಸ್ಸು ಅಂದ್ರೆ ರಾತ್ರಿಯ ಕತ್ತಲಿನಂತೆ ಇರುವ ಜ್ಞಾನ, ತಾನು ಅಸ್ವತಂತ್ರ ಎಂಬ ಪರಿಜ್ಞಾನ ಇಲ್ಲದೆ ಇರುವುದು. ಮೋಹ ಅಂದ್ರೆ ತಾನು ಸ್ವತಂತ್ರ ಎಂಬ ತಪ್ಪು ತಿಳುವಳಿಕೆ. ಇದನ್ನೆಲ್ಲ ಈಗಾಗಲೇ ಹೇಳಿದ್ದೇನೆ. ಆ ತಪ್ಪು ತಿಳುವಳಿಕೆಯಲ್ಲಿ ಆಗ್ರಹವೇ ಮಹಾಮೋಹ. ಅದಕ್ಕೆ ಯಾರಾದರೂ ವಿರೋಧ ಮಾಡಿದಾಗ ಕೋಪ ಬರುವುದೇ ತಾಮಿಸ್ರ. ಅವರ ವಿರೋಧ ಹೆಚ್ಚಾದಾಗ ಉಂಟಾಗುವ ತನ್ಮಯತೆ ಮೂರ್ಛೆಯಂಥ ಮನಸ್ಥಿತಿಗೆ ಅಂಧತಾಮಿಸ್ರ ಅಂತ ಹೆಸರು. ಅಜ್ಞಾನದ ಕಾರ್ಯಗಳು 5 ಅಂತ ಮಹಾಭಾರತದಲ್ಲಿ ಬಂದಿದೆ. ತಮಸ್ಸು ಅಂದ್ರೆ ಜ್ಞಾನ ಇಲ್ಲದೇ ಇರುವುದು, ಮೋಹ ಅಂದ್ರೆ ವಿಪರೀತ ತಿಳುವಳಿಕೆ ಅಂತ ಹರಿವಂಶದಲ್ಲಿ ಕೂಡ ಬಂದಿದೆ. ತಮೋಜ್ಞಾನಂ ವಿಪರ್ಯಾಸ ಮೋಹೋನ್ಯೇತು ತದಾಗ್ರಹ. ಇವತ್ತಿನ ಹರಿವಂಶದಲ್ಲಿ ಇದೆಲ್ಲ ಕಾಣ್ತದೋ ಇಲ್ಲೋ ಗೊತ್ತಿಲ್ಲ. ತಮಸ್ಸು ಅಂದ್ರೆ ಅಜ್ಞಾನ, ತಿಳುವಳಿಕೆ ಇಲ್ಲದೆ ಇರುವುದು, ಇರಬೇಕಾದ ತಿಳುವಳಿಕೆ ಇಲ್ಲದೆ ಇರುವುದು. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಇರೋದು. ಉಳಿದ ಮಹಾಮೋಹ, ಕ್ರೋಧ ಮತ್ತೆ ತಾಮಿಸ್ರ, ಅಂಧ ತಾಮಿಸ್ರ ಇವೆಲ್ಲ ಅದ್ರ ಬಗ್ಗೆ ಆಗ್ರಹಗಳು, ತಪ್ಪು ತಿಳುವಳಿಕೆ ಬಗ್ಗೆ ಆಗ್ರಹ ಅಂತ ಹರಿವಂಶ ಹೇಳಿದೆ. ಸರ್ವೇಶ್ವರನಾದಂತಹ ಈ ಭಗವಂತ ಎಂದಿಗೂ ತಾನು ಮೋಹ ಹೊಂದುವವನಲ್ಲ. ಇಲ್ಲಿವರೆಗೆ ನೋಡಿದ್ದು ಇದೆಲ್ಲ ಭಾರತದ ಶ್ಲೋಕ, ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಒಟ್ಟಾರೆ ಮೂಲ ಋಗ್ವೇದದ ಮಂತ್ರದ ಮತ್ತು ಸಂಪಾದಿತವಾದ ಬೃಹತಿ ಮಂತ್ರದ ತಾತ್ಪರ್ಯ ಹೀಗಾಗ್ತದೆ. ಸರ್ವೇಶ್ವರನಾದ ಭಗವಂತ ತಾನೆಂದಿಗೂ ಯಾವುದೇ ಮೋಹ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಇವುಗಳನ್ನು ಹೊಂದುವವನಲ್ಲ. ಇದನ್ನು ಗಮನಿಸಬೇಕು. ಅವಿದ್ಯೆಯ 5 ಪ್ರಭೇದಗಳು ಆತನಲ್ಲಿಲ್ಲ. ಆದ್ರಿಂದ ಆತ ಮಾಡುವ ಸೃಷ್ಟಿಯು ಕೂಡ ಮಿಥ್ಯಾ ಅಲ್ಲ, ಸತ್ಯವಾದ ಸೃಷ್ಟಿಯೇ ಇದು. ಆತ ಶುಭಮತಿ, ಮಂಗಳಕರವಾದ ಜ್ಞಾನ ಇದ್ದವನು. ಆತನನ್ನು ಮಂಗಳಕರವಾದ ಜ್ಞಾನ ಉಳ್ಳವನಂತ ಉಪಾಸನೆ ಮಾಡಿದಾಗ ತನ್ನ ಭಕ್ತರಿಗೂ ಕೂಡ ಶುಭಮತಿಯನ್ನ ಅನುಗ್ರಹಿಸ್ತಾನವನು. ಅದರಿಂದ ಆತನನ್ನು ಸುಮಂತು ಅಂತ ಹೇಳಿರೋದು. ಎಲ್ಲ ಶತ್ರುಗಳನ್ನು, ಅವರ ಪುರಗಳನ್ನು ಕೂಡ, ಶತ್ರುಗಳ ನೆಲೆಗಳು ಎಲ್ಲೆಲ್ಲಿ ಅವಿವೆ ಆ ನೆಲೆಗಳನ್ನು ಕೂಡ ನಾಶ ಮಾಡಬೇಕಾಗಿದೆ ಅವನು. ಬಹಿರಂಗದ ಶತ್ರುಗಳು ಅವರವರ ಊರಿನಲ್ಲಿರ್ತಾರೆ. ಇಲ್ಲಿ ನಮ್ಮ ಕಾಮ, ಕ್ರೋಧ ಮೊದಲಾದ ಶತ್ರುಗಳು ನಮ್ಮ ಮನಸ್ಸಿನಲ್ಲಿ ಇರ್ತಾರೆ, ಪರಿಷಡ್ವರ್ಗಗಳು. ಆ ಶತ್ರುಗಳನ್ನು, ಆ ಮನಸ್ಸನ್ನು ಕೂಡ ನಾಶಪಡಿಸಬೇಕಾಗಿದೆ. ನಮ್ಮ ಈ ಭೌತಿಕವಾದ ಮನಸ್ಸು ಮುಕ್ತಿಯಲ್ಲಿ ಇರೋದಿಲ್ಲ. ಇದನ್ನು ಕಿತ್ತಿ ಹಾಕಬೇಕು, ಮನಸ್ಸನ್ನು ಕಿತ್ತಿ ಹಾಕಬೇಕು, ಅದರಲ್ಲಿರುವ ದುರ್ಗುಣಗಳನ್ನು ಕಿತ್ತಿ ಹಾಕಬೇಕು. ಆಗ ಆ ನಗರಗಳನ್ನು, ಆ ನಗರದ ನಿವಾಸಿಗಳಾದ ದುರ್ಗುಣಗಳನ್ನು, ದೈತ್ಯರನ್ನು ಕಿತ್ತಿ ಹಾಕಿದಂತೆ ಆಗ್ತದೆ. ಹೀಗೆ ಆ ಭೌತವಾದ ಮನಸ್ಸನ್ನು, ಅದರಲ್ಲಿ ನೆಲೆ ಮಾಡಿಕೊಂಡಿರುವಂತಹ ಅಂತರಂಗದ ಶತ್ರುಗಳನ್ನು ನಿರ್ಮೂಲಿಸಬೇಕಾದ್ರೆ ಅವನು ಅದಕ್ಕೆ ಈ ಚುಮುರಿ ಅಂದ್ರೆ ತಮಸ್ಸು, ಧ್ವನಿ ಅಂದ್ರೆ ಮೋಹ, ಪಿಪ್ರು ಅಂದ್ರೆ ಮಹಾಮೋಹ, ಶಂಬರ ಅಂದ್ರೆ ತಾಮಿಸ್ರ, ಶುಷ್ಣ ಅಂದ್ರೆ ಅಂಧ ತಾಮಿಸ್ರ, ಇವೆಲ್ಲರನ್ನು ಕೂಡ ನಾಶಪಡಿಸ್ತಾನೆ. ಮತ್ತೆ ಭಕ್ತರನ್ನ ಉದ್ಧರಿಸ್ತಾನೆ. ಅವರಿಗೆ ಮತ್ತೆಂದು ಇಂಥ ಸಂಸಾರದಲ್ಲಿ ಜನ್ಮ ಬರಬಾರದು, ಮರಳಿ ಜನ್ಮ ಬರಬಾರದು. ಮತ್ತವರು ಅಧ್ಯಾತ್ಮದ ಬಲವನ್ನು ತುಂಬ್ಕೋಬೇಕು. ಅದನ್ನು ಚೌತ್ನ ಅನ್ನೋದು ಬಲವನ್ನು ತೋರಿಸ್ತದೆ. ಮತ್ತೆ ಶಯಥ ಅಂದ್ರೆ ಮತ್ತೊಂದವರ್ಯಾರು ಈ ಸಂಸಾರಕ್ಕೆ ಮರಳಿ ಬರದೇ ಇರುವಂತೆ ಅವನು ನೋಡ್ಕೋತಾನೆ. ಹೀಗೆ ಮಾಡಿ ಯಾವುದೇ ದುಷ್ಟಶಕ್ತಿಯು ಕೂಡ ತನ್ನ ಭಕ್ತರನ್ನ ಮಣಿಸದಂತೆ, ಕಲಿ ಮೊದಲಾದ ದುಷ್ಟಶಕ್ತಿಗಳು ಮತ್ತು ಅವರ ನೆಲೆಗಳನ್ನು ನಾಶ ಮಾಡಲಿಕ್ಕಾಗಿ ಈ ಅವಿದ್ಯೆ ಮೊದಲಾದವುಗಳನ್ನು ನಾಶಪಡಿಸ್ತಾನೆ. ಅವಿದ್ಯೆ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರ ಇವುಗಳು ಹೋದ್ರೆ ಕಲಿಗೂ ಆತನ ಅನುಯಾಯಿಗಳಿಗೂ ಧಕ್ಕೆ ಬರ್ತದೆ ಮತ್ತು ಅವರ ನಿವಾಸ ಸ್ಥಾನಕ್ಕೂ ಅವರ ನೆಲೆಗೂ ಧಕ್ಕೆ ಬರ್ತದೆ ಅಂತ ಒಟ್ಟು ತಾತ್ಪರ್ಯ. ಭುಜಗೋತ್ತಮ ಅಂದ್ರೆ ನಾವೀಗಾಗಲೇ ನೋಡಿದಂತೆ ಎಲ್ಲ ಸರ್ಪಗಳಲ್ಲಿ ಶ್ರೇಷ್ಠನಾದವನು ಶೇಷ. ಆ ಶೇಷನನ್ನ ಶ್ರೇಷ್ಠನನ್ನಾಗಿ ಮಾಡಿರುವವನು
ಈ ಭಗವಂತ, ಅವನಿಗೆ ಆ ಪದವಿಯನ್ನು ಕೊಟ್ಟಿರುವವನು. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ ಒಂದು ಮಾತು ಭಾಗವತ ತಾತ್ಪರ್ಯದಲ್ಲಿ ಕೇಳಿ ಬರ್ತದೆ. ಬ್ರಹ್ಮ ತರ್ಕದ ಮಾತದು. ಎಲ್ಲಾ ದೇವತೆಗಳು ಕೂಡ ಶೇಷನ ಪ್ರತಿಬಿಂಬರು, ಅರ್ಥಾತ್ ಶೇಷನಿಗಿಂತ ಅವರು ಕೆಳಗಿನವರು. ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ, ಅವನಿಗಿಂತ ಕೆಳಗಿನವನು. ಚತುರ್ಮುಖ ಬ್ರಹ್ಮ ಪರಬ್ರಹ್ಮನಾದ ವಿಷ್ಣುವಿನ ಪ್ರತಿಬಿಂಬ ಅಂತ ಹೀಗೆ ಅಲ್ಲಿ ಅರ್ಥ ಇದೆ. ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ. ಪ್ರತಿಯೊಬ್ಬ ಸಾಧಕನು ತಾನು ಯಾರಿಗೆ ಪ್ರತಿಬಿಂಬ, ತನಗೆ ಯಾರು ಬಿಂಬ ಅನ್ನುವಂಥ ತಿಳುವಳಿಕೆಯನ್ನು ಹೊಂದಬೇಕು. ತನಗಿಂತ ಉತ್ತಮರನ್ನ ತಾನು ತಿಳ್ಕೋಬೇಕು, ಅವರು ತಮಗಿಂತ ಉತ್ತಮರನ್ನು ತಿಳ್ಕೊಳ್ಬೇಕು. ಹೀಗೆ ಆ ಸರಣಿ ಕೊನೆಗೆ ಪರಮಾತ್ಮನಲ್ಲಿ ಹೋಗಿ ಮುಟ್ತದೆ. ಬಿಂಬ, ಪ್ರತಿಬಿಂಬ, ಮತ್ತೆ ಪ್ರತಿಬಿಂಬ, ಮತ್ತೆ ಪ್ರತಿಬಿಂಬ, ಹೀಗೆ ಮೂಲ ಬಿಂಬ ಪರಮಾತ್ಮ ಅದು ನಮ್ಮವರಿಗೆ ಬಂದು ನಿಂತಿದೆ. ನಾವು ನಮಗಿಂತ ಉತ್ತಮರಾದವರನ್ನ, ಅವರು ಅವ್ರಿಗಿಂತ ಉತ್ತಮರಾದವರನ್ನ ಹೀಗೆ ತಿಳಿತಾ ಪರಮಾತ್ಮನ ಜ್ಞಾನವನ್ನು ಪಡ್ಕೋಬೇಕು. ಹೀಗೆ ಭುಜಗೋತ್ತಮ ಎಂಬ ಶಬ್ದದ ಮೂಲಕ ನಾವು ಭಾಗವತ ತಾತ್ಪರ್ಯದ ಮಾತನ್ನು ನೆನಪು ಮಾಡ್ಕೊಳ್ಬೇಕು. ಆದ್ರಿಂದ ಆ ಶೇಷನ ಸ್ಮರಣೆ ಅದು ಶೇಷೋ ವ್ಯಾಖ್ಯಾನ ಗೋಚರಂ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ನಮಗೆ ವ್ಯಾಖ್ಯಾನ ಮಾಡಿಸುವವನು, ವ್ಯಾಖ್ಯಾನ ಶಕ್ತಿಯನ್ನು ಕೊಡುವವನು ಭಗವಂತ, ಶೇಷನಲ್ಲಿ ಅಂತರ್ಯಾಮಿಯಾಗಿದ್ದು. ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಎಲ್ಲಾ ನಾಗಗಳಲ್ಲಿ, ಸರ್ಪಗಳಲ್ಲಿಯೂ ಅನಂತ ಶೇಷ ಶ್ರೇಷ್ಠನಾಗಿರುವುದು ಭಗವಂತನ ಅಸ್ತಿತ್ವದಿಂದ. ಭುಜಗರು ಅಂದ್ರೆ ಭೋಕ್ತಾರರು, ನಾನಾ ರೀತಿಯಾದ ಭೋಗವನ್ನು ಮಾಡುವವರು. ಸಂಕರ್ಷಣಶ್ಚ ಪ್ರದ್ಯುಮ್ನ ತತ್ರ ಭೋಕ್ತೃಷು ಸಂಸ್ಥಿತವು ಅಂತ ಐತರಿ ಉಪನಿಷತ್ ಭಾಷ್ಯ ಹೇಳ್ತದೆ. ಭಗವಂತ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬ ರೂಪದಿಂದ ಭೋಕ್ತಾರರು ಅವರಲ್ಲಿದ್ದಾನೆ. ಯಾರು ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತಾರೆ ಅವರಲ್ಲಿದ್ದಾನೆ. ಅವರು ನಮಗೆ ಭೋಗ ಶಕ್ತಿಯನ್ನು ಕೊಡುವವರು ಈ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬ ಎರಡು ಭಗವಂತನ ರೂಪಗಳು. ಮತ್ತೆ ಅವರೇ ಭೋಕ್ತಾರರು. ಹೀಗೆ ಭೋಕ್ತೃಗಳಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಎಂಬ ರೂಪದಿಂದ ಇದ್ದು ನಿಯಾಮಕನಾಗಿದ್ದಾನು ಮತ್ತು ಅವನು ಶ್ರೇಷ್ಠನಾಗಿದ್ದಾನೆ ಅಂತ ಇನ್ನೊಂದು ಅರ್ಥವನ್ನು ಕೂಡ ಬೇರೆ ಬೇರೆ ವ್ಯಾಖ್ಯಾನಕಾರರು, ಗುರುಗಳಾದ ಸಗ್ರಿ ರಾಘವೇಂದ್ರಾಚಾರ್ಯ ಮೊದಲಾದವರು ಮಾಡ್ತಾರೆ. ಇದಿಷ್ಟು ಆ ಭುಜಗೋತ್ತಮ ಎಂಬ ಶಬ್ದಕ್ಕೆ ಬೇರೆ ಬೇರೆ ಕಡೆ ಕಾಣುವಂತಹ ಕೆಲವು ಉಲ್ಲೇಖಗಳು. ಮುಂದೆ ಭುಜಗೋತ್ತಮ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವುದೇ ಅರ್ಥವನ್ನು ಹೇಳಿಲ್ಲ. ಆದ್ದರಿಂದ ಈ ಶಂಕರಾಚಾರ್ಯರು, ಪರಾಶರ ಭಟ್ರು ಮೊದಲಾದವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಈಗ ನೋಡೋಣ. ಶೇಷ, ವಾಸುಕಿ ಮೊದಲಾದ ಸರ್ಪಗಳೆಲ್ಲ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ವಿಭೂತಿಗಳು ಅಂತ ಶಂಕರಾಚಾರ್ಯರ ವ್ಯಾಖ್ಯಾನ ಇದೆ. ಪರಾಶರ ಭಟ್ರ ವ್ಯಾಖ್ಯಾನದಂತೆ ಭುಜಗೋಸ್ಯ ಉತ್ತಮ ಶೇಷಿ ಭುಜಗೋತ್ತಮ ಉಚ್ಯತೆ. ಸರ್ಪರಾಜನಾದ ಶೇಷನಿಗೆ ಈ ಭಗವಂತ ಶೇಷಿ ಆಗಿದ್ದಾನೆ. ಆ ಶೇಷನ ಮೇಲೆ ಪವಡಿಸಿರುವುದರಿಂದ ಇವನನ್ನು ಭುಜಗೋತ್ತಮ ಅಂತ ವ್ಯವಹಾರ ಮಾಡ್ತಾರೆ. ಇಲ್ಲಿ ಶೇಷ ಅಂದ್ರೆ ನಾವು ಈ ಸರ್ಪಗಳ ಅಧಿಪತಿಯಾದ ಅನಂತನನ್ನ ಶೇಷ ಅಂತ ಏನು ಶಬ್ದದಿಂದ ಹೇಳಿದ್ವಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಶೇಷಿ ಅನ್ನುವ ಶಬ್ದವನ್ನ ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಉಪಯೋಗ ಮಾಡ್ತಾರೆ. ಬಿಂಬ ಮತ್ತು ಪ್ರತಿಬಿಂಬ ಅಂತ ನಾವೇನು ಶಬ್ದಗಳನ್ನು ಬಳಕೆ ಮಾಡ್ತೀವಲ್ಲ, ಬಿಂಬ ಅಂದ್ರೆ ಪರಮಾತ್ಮ, ಜೀವ ಪ್ರತಿಬಿಂಬ ಅಂತ, ಹೆಚ್ಚು ಕಡಿಮೆ ಅದೇ ಅರ್ಥವೇ. ಪರಮಾತ್ಮ ಯಾವತ್ತು ಶೇಷಿ, ನಾವೆಲ್ಲರೂ ಕೂಡ ಶೇಷರಾದವರು ಅಂತ ಹೀಗೆ ಅರ್ಥವನ್ನ ಅವ್ರು ಹೇಳ್ತಾರೆ. ಅದರಿಂದ ಸರ್ಪರಾಜನಾದ ಶೇಷನಿಗೆ, ಅನಂತನಿಗೆ ಈತ ಶೇಷಿ ಅಂತ ಅರ್ಥ. ಇಲ್ಲಿ ಶೇಷಿ ಅನ್ನುವ ಶಬ್ದ ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಬಳಕೆಯಾಗುವ ಒಂದು ಪಾರಿಭಾಷಿಕ ಶಬ್ದ. ಬಿಂಬ ಅಂತ ಹೆಚ್ಚು ಕಡಿಮೆ ಅದಕ್ಕೆ ಅರ್ಥ. ಆದರೆ ಎಲ್ಲ ತಾಂತ್ರಿಕ ವಿವರಗಳು ಈಗೇನು ಬೇಡ, ಇದನ್ನು ಹೇಳಿದ್ದೇನೆ ಅಷ್ಟೆ. ಭುಜಗಸ್ಯ ಉತ್ತಮ ಶೇಷಿ ಭುಜಗೋತ್ತಮ ಉಚ್ಯತೆ, ಇದು ಪರಾಶರ ಭಟ್ರು ಕೊಡುವಂಥ
ಶ್ಲೋಕ. ತಾವು ಹೇಳುವ ಅರ್ಥಗಳಿಗೆ ತಾವೇ ಶ್ಲೋಕ ರೂಪದಲ್ಲಿ ಅವರು ಸಂಗ್ರಹ ಮಾಡಿರ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಶೇಷಶಯನ ತಮೋಯೋಗ್ಯರಾದ ಜೀವರಿಗೆ ದುರ್ಗತಿಯನ್ನು ಕೊಡುವಂಥವನು, ಇದು ಅವ್ರು ಹೇಳುವಂಥ ಅರ್ಥ. ಭುಜಾಸಂತೋ ಗಚ್ಚಂತಿ ಇತಿ ಭುಜಗಾಹ, ವಕ್ರವಾಗಿ ಸಂಚಾರ ಮಾಡುವ ಹಾವುಗಳಿಗೆ ಈತ ಉತ್ತಮ ಭಗವಂತ. ಉತ್ತಮನಾದ ಆ ಶೇಷ ಏನಿದ್ದಾನೆ, ಆ ಅನಂತ, ಅವನಲ್ಲಿಯೂ ಕೂಡ ಇವನು ಇದ್ದಾನೆ. ಮತ್ತು ಆ ಶೇಷನನ್ನು ಇವನು ಶೇಯೆಯನ್ನಾಗಿ ಮಾಡಿಕೊಂಡು ನೆಲೆಸಿದ್ದಾನೆ. ತಮೋಯೋಗ್ಯರಾದವರು ಅವರು ವಕ್ರವಾಗಿ ಸಂಚಾರ ಮಾಡುವವರು. ಅದನ್ನ ಭಗವಂತಾಚಾರ್ಯ ಹೇಳಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಪ್ರಾಯ ಭಗವಂತಾಚಾರ್ಯರು ಸತ್ಯಸಂಧ ಸ್ವಾಮಿಗಳ ಈ ಶ್ಲೋಕವನ್ನು ನೋಡಿ ವ್ಯಾಖ್ಯಾನ ಮಾಡಿರಬಹುದು. ಅಂಥ ತಮೋಯೋಗ್ಯರಾದ ಭುಜಗರಿಗೆ, ಅಂದ್ರೆ ವಕ್ರವಾಗಿ ಸಂಚಾರ ಮಾಡುವ ವಕ್ರಬುದ್ಧಿಯುಳ್ಳ ಜನರಿಗೆ ದುರ್ಗತಿಯನ್ನ ಉಣಿಸುವವನು ಈ ಭಗವಂತ ಅಂತ ಭುಜಗೋತ್ತಮ ಎಂಬ ಶಬ್ದದ ಅರ್ಥ. ಇಲ್ಲಿಗೆ ಆ ಭುಜಗೋತ್ತಮ ಎಂಬ ಶಬ್ದದ ವ್ಯಾಖ್ಯಾನ ಸಮಾಪ್ತ ಆಗಿದೆ. ಶೇಷನನ್ನ ಶಯ್ಯೆಯನ್ನಾಗಿ ಮಾಡಿಕೊಂಡವನು, ಆ ಶೇಷ ನಮ್ಮ ವ್ಯಾಖ್ಯಾನಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವಂಥವನು. ಶೇಷ ಭಗವಂತನ ಪ್ರತಿಬಿಂಬನಾದ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ. ಈ ಶೇಷನ ಪ್ರತಿಬಿಂಬರೇ ಎಲ್ಲ ದೇವತೆಗಳು ಅನ್ನುವುದೆಲ್ಲ ನಮಗೆ ಈ ಭುಜಗೋತ್ತಮ ಎಂಬ ಶಬ್ದದಿಂದ ತಿಳಿದು ಬರ್ತದೆ. ಮುಖ್ಯವಾಗಿ ಕಲಿ ಮೊದಲಾದ ದೈತ್ಯರು, ಅವರ ನೆಲೆಯಾದಂತಹ ಈ ಶರೀರ, ಈ ಕಾಲ ದೇಶಗಳು, ಕಲಿಕಾಲ ಮತ್ತು ಈ ದೇಶದಲ್ಲಿ ಕಲಿ ಮೊದಲಾದ ದೈತ್ಯರು ನೆಲೆ ಮಾಡಿಕೊಂಡಿರ್ತಾರೆ. ಆ ಕಲಿ ಮೊದಲಾದ ದೈತ್ಯರನ್ನು, ಅವರ ನೆಲೆಯಾದ ಕಾಲ ದೇಶಗಳನ್ನು ನಾವು ಸ್ವಚ್ಛ ಮಾಡಬೇಕಾದ್ರೆ, ದೈತ್ಯರನ್ನು ನಾಶ ಮಾಡಿ ಕಾಲ ದೇಶಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕಾದ್ರೆ ಈ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅನ್ನುವ ಅವಿದ್ಯೆಯ 5 ಪರ್ವಗಳನ್ನ ಭಗವಂತನ ಅನುಗ್ರಹದಿಂದ ನಾಶಪಡಿಸ್ಕೋಬೇಕು. ಅದನ್ನು ಅವನು ಮಾಡಿ ನಾವು ಮತ್ತೆಂದು ಈ ಸಂಸಾರ ಮಾರ್ಗದ ಜನ್ಮ ಮರಣಗಳಲ್ಲಿ ಸಿಲುಕದೇ ಇರುವಂತೆ ಅನುಗ್ರಹಿಸ್ತಾನೆ. ಮತ್ತೆ ನಮ್ಮ ಶರೀರದಲ್ಲಿ, ಭೌತ ಶರೀರದಲ್ಲಿ, ಅನಿರುದ್ಧ ಶರೀರದಲ್ಲಿ, ಲಿಂಗ ಶರೀರದಲ್ಲಿ, ಸ್ವರೂಪ ಶರೀರದಲ್ಲಿ ಬಲವನ್ನು ತುಂಬುತ್ತಾನೆ. ಇದು ಈ ಮಂತ್ರ ನಮಗೆ ಕೊಡುವಂತಹ ಸಾರಾಂಶ. ಸಾಧನೆಯ ದೃಷ್ಟಿಯಿಂದ ಭುಜಗೋತ್ತಮ ಅನ್ನುವುದು ಸಾಧನೆ, ಧ್ಯಾನ, ಅನುಸಂಧಾನ ಇತ್ಯಾದಿಗಳ ದೃಷ್ಟಿಯಿಂದ ಶ್ರೇಷ್ಠವಾದಂತಹ ಒಂದು ಶಬ್ದ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.